ಪಬ್ಲಿಕ್ ಲೈಫಲ್ಲಿ ದೊಣ್ಣೆ ಹಿಡಿದು ಓಡಾಡೋನು, ರೈಫಲ್ ಹಿಡಿದು ಓಡಾಡೋನು, ಎರಡೇ ಸಿಂಹನ ಭುಜದ ಮೇಲೆ ತೋರಿಸೋದು ಈ ರಾಜ್ಯದಲ್ಲಿ ಯಾವುದೋ ಇಲಾಖೆ ಇಲ್ಲ, ಅದು ಪೊಲೀಸ್. ಕಾನ್ಸ್ಟಿಟ್ಯೂಷನ್ ನಿಂತಿರೋದೇ ಕಾನ್ಸ್ಟೇಬಲ್ ಮೇಲೆ. ಮತ್ತೊಬ್ಬ ಅಭಿಮನ್ಯು ಪೊಲೀಸ್ ಕಾನ್ಸ್ಟೇಬಲ್. ಕಾನ್ಸ್ಟಿಟ್ಯೂಷನ್ ನಿಂತಿರೋದೇ ಕಾನ್ಸ್ಟೇಬಲ್ ಮೇಲೆ. ಲಾಠಿ ಚಾರ್ಜ್, ದೊಡ್ಡ ದೊಡ್ಡ ಬೆಂಕಿಗಳಾಗದಾಗ ಫಸ್ಟ್ ನುಗ್ಗದೆ ನಮ್ ಕಾನ್ಸ್ಟೇಬಲ್, IAS ಗಳೆಲ್ಲ, IPS ಗಳೆಲ್ಲ. ಒಂದೊಂದು ಮೇಲಾಧಿಕಾರಿಗಳನ್ನ ಕಾಪಾಡ್ಕೊಳ್ಳೋದು, ಇನ್ನೊಂದು ಸಮಾಜಕ್ಕೋಸ್ಕರ ನಿಂತ್ಕೊಳ್ಳೋದು, ಮತ್ತೆ ಅಲ್ಲಿ ಏನಾಗಿದೆ ಅದು ಸರಿಪಡಿಸೋದು. ಬಿಸಿಲು ಬರ್ಲಿ ಮಳೆ ಬರ್ಲಿ ನೆನೆಯೋದು ಒಣಗೋದು ಕಾನ್ಸ್ಟೇಬಲ್. ಇರೋರು, ಶಕ್ತಿ ಇರೋರು, ಹೆದರಿಕೆ ಇಲ್ಲದೆ ಇರೋರು ಅವ್ರು ಜನ ಕಟ್ಕೊಂಡು ಮಾಡ್ತಾರೆ. ದಫೇದಾರ್, ASI, ಕಾನ್ಸ್ಟೇಬಲ್, ಈ ಮೂರು ಇದೆಯಲ್ಲ ಕಟ್ಟೆ ಕಡೆ ಹುದ್ದೆ. ಬೆನ್ನಿಗೆ ನಿಂತ್ಕೊಂಡು ರಾಜಕಾರಣಿಗಳಿಂದ ಫೋನ್ ಮಾಡಿಸ್ಕೊಂಡು ಹೋಗಕ್ ಆಗಲ್ಲ. ಅವ್ರನ್ನ ಸಾಮಾನ್ಯ ವ್ಯಕ್ತಿ ತರ ನೋಡ್ತಾರೆ. ಒಂದು ಗಲಾಟೆ ಆಗ್ಲಿ, ಒಂದು ಮೆರವಣಿಗೆ ಆಗ್ಲಿ ನಿಯೋಜನೆ ಮಾಡಿದ್ರೆ ಇಮಿಡಿಯೇಟ್ ಆಗಿ CR, DR ಸ್ಪಾಟ್ ಕರೆಸ್ತಾರೆ. IPS ಆಫೀಸರ್ಗಳು ಕೆಳಗಿಳಿತಾರೆ. ಅದ್ರೊಳಗಡೆ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬ ನಿದ್ದೆ ಮಾಡ್ಬಿಟ್ರೆ ಬೆಳಿಗ್ಗೆ ಸಂಜೆಗೆ ನಾವೆಲ್ಲ ನಿದ್ದೆ ಮಾಡಕ್ ಆಗ್ತದೆ? ಕೋಟ್ ಮಾಡಿ ಅಂತ ಹೇಳ್ತಾರೆ. ಒಳ್ಳೆಯವ್ರು ಏನಾರ ತಪ್ಪು ಮಾಡಿದಾಗ ಅದಕ್ಕೆ ಮೇಲಧಿಕಾರಿಗಳು ತಿಳಿಯಳಂತ ಕಲ್ತ್ಕೋಬೇಕು, ಪನಿಷ್ಮೆಂಟ್ ಕೊಡೋದಲ್ಲ, ಏನೋ ಸಮಸ್ಯೆ ಮಾಡೋದು ಅದು ಮಾಡೋದಲ್ಲ. ಯಾಕಂದ್ರೆ ಅವನು ಇಲ್ಲೂ ನೊಂದಿರ್ತಾನೆ, ನಿಮ್ನೂ ಕಾಯ್ತಾ ಇರ್ತಾನೆ, ಕಾನೂನು ಪಾಲಿಸ್ಬೇಕು.